ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಭಾರತದ ಮಹಾನ್ ಯೋಗಿ, ತತ್ವಜ್ಞಾನಿ, ಯುವಜನರ ಪ್ರೇರಣಾ ಶಕ್ತಿ ಹಾಗೂ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದೇನೆ ತಮ್ಮೊಟ್ಟಿಗೆ. ನಾವು ಸ್ವಾಮಿ ವಿವೇಕಾನಂದವರ ಜಯಂತಿಯನ್ನು ಪ್ರತಿ ವರ್ಷ ಜನವರಿ 12ರಂದು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ದಿನ ಕೇವಲ ಒಂದು ಜನ್ಮದಿನವಲ್ಲ, ಇದು ಜಾಗೃತಿಯ ದಿನ, ಆತ್ಮವಿಶ್ವಾಸದ ದಿನ, ಯುವ ಶಕ್ತಿಯ ದಿನ ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದವರ ಬಾಲ್ಯವನ್ನು ನೋಡೋದಾದರೆ 1863 ಜನವರಿ 12ರಂದು ಜನಿಸ್ತಾರೆ. ಬಾಲ್ಯದಲ್ಲಿ ಇವರು ಅಸಾಧಾರಣವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಧೈರ್ಯ ಮತ್ತು ಸತ್ಯಾನ್ವೇಷಣೆಯ ಮನಸ್ಸು ಹೊಂದಿದವರು ಅಂತ ಹೇಳ್ಬೋದು. ಇವರು ದೇವರು ಇದ್ದಾರಾ ಎಂಬ ಪ್ರಶ್ನೆ ಅವರ ಜೀವನದ ಒಂದು ಕೇಂದ್ರ ಬಿಂದುವಾಗಿತ್ತು. ಈ ದೇವರು ಇದ್ದಾರಾ ಎಂಬ ಒಂದು ಪ್ರಶ್ನೆಯ ಹುಡುಕಾಟವೇ ಅವರನ್ನು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರನ್ನಾಗಿ ಮಾಡಿತ್ತು ಅಂತ ಹೇಳ್ಬೋದು. ಈ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಅವರು ಅರಿತ ಮಹಾಸತ್ಯ ಏನಂತಂದರೆ, ಮಾನವ ಸೇವೆಯೇ ದೇವರ ಸೇವೆ ಅನ್ನೋದನ್ನು ಅರ್ಥಕೊಳ್ತಾರೆ. ಅಮೆರಿಕದ ಚಿಕಾಗೋ ನಗರದಲ್ಲಿ ಭಾಷಣವನ್ನು ಮಾಡ್ತಾರೆ. ಅದು ಭಾರತದ ಗರ್ವದ ಕ್ಷಣ ಅಂತ ಹೇಳ್ಬೋದು. 1893ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣ ಇಡೀ ವಿಶ್ವದ ದೃಷ್ಟಿಯನ್ನು ಭಾರತದತ್ತ ಸೆಳೆದಿತ್ತು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎಂದು ಅವರ ಮಾತು ಆರಂಭಿಸ್ತಾರೆ. ಆ ಕ್ಷಣದಲ್ಲಿ ಸಾವಿರಾರು ಜನರು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ತಾರೆ. ಆ ಒಂದು ಭಾಷಣದಿಂದಲೇ ಅವರು ಜಗತ್ತಿಗೆ ಹೇಳಿದಂಥ ಸಂದೇಶ ಬಹಳ ಸ್ಪಷ್ಟವಾಗಿತ್ತು ಸ್ನೇಹಿತರೆ. ಅವ್ರು ಹೇಳಿರುವಂಥ ಒಂದು ಸಂದೇಶ, ಎಲ್ಲ ಧರ್ಮಗಳು ಒಂದೇ ಗುರಿಯತ್ತ ಸಾಗುತ್ತವೆ ಅಂಥೇಳಿ. ಭಾರತ ಆಧ್ಯಾತ್ಮಿಕವಾಗಿ ಮಹಾನ್ ದೇಶ ಅನ್ನುವಂಥ ಒಂದು ಸಂದೇಶವನ್ನು ಅವತ್ತು ಜಗತ್ತಿಗೆ ಕೊಡ್ತಾರೆ. ಯುವಕರಿಗೂ ಕೂಡ ಕರೆಯನ್ನು ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಯುವ ಜನರ ಮೇಲೆ ಅಪಾರವಾದ ನಂಬಿಕೆ ಇಟ್ಟಂಥವ್ರು. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಏಳಿ, ಜಾಗೃತವಾಗಿರಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ ಅಂತ ಹೇಳ್ತಾರೆ. ಈ ಮಾತು ಇಂದಿಗೂ ಕೋಟಿ ಕೋಟಿ ಯುವಕರ ಜೀವನವನ್ನು ಬದಲಾಯಿಸುತ್ತದೆ ಅಂತ ಹೇಳ್ಬೋದು. ಅವರು ಯುವಕರಿಗೆ ಹೇಳಿದಿಷ್ಟೇ, ನಿಮ್ಮ ಮೇಲೆ ನಂಬಿಕೆ ಇಡಿ, ಸೋಲಿಗೆ ಭಯಪಡಬೇಡಿ ಅಂತ ಹೇಳ್ತಾರೆ. ದುರ್ಬಲತೆಯೇ ದೊಡ್ಡ ಪಾಪ ಅಂತ ಹೇಳ್ತಾರೆ. ಶ್ರಮವೇ ಯಶಸ್ಸಿನ ಗುಟ್ಟು ಅಂಥೇಳಿ ಯುವಕರಿಗೆ ಅವರು ಪ್ರೇರಣೆಯನ್ನು ನೀಡ್ತಾರೆ. ನೆಕ್ಸ್ಟು, ಸ್ವಾಮಿ ವಿವೇಕಾನಂದರ ಪ್ರಕಾರ ಶಿಕ್ಷಣ ಅಂತಂದರೆ ಕೇವಲ ಅಂಕಗಳಲ್ಲ ಅಥವಾ ಪದವಿಗಳಲ್ಲ. ಇದಷ್ಟೇ ಪಡ್ಕೊಂಡ್ಬಿಟ್ರೆ, ನಾವು ಅಂಕಗಳನ್ನು ಪಡ್ಕೊಂಡ್ಬಿಟ್ರೆ, ಪದವಿಗಳನ್ನು ಪಡ್ಕೊಂಡ್ಬಿಟ್ರೆ ಅದು ಶಿಕ್ಷಣ ಅಲ್ಲ ಅಂತ ಹೇಳ್ತಾರೆ. ಶಿಕ್ಷಣವೆಂದರೆ ಮನುಷ್ಯನೊಳಗಿನ ಪೂರ್ಣತೆಯನ್ನು ಹೊರತರೋದು. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ ಮನುಷ್ಯನೊಳಗಿನ ಪೂರ್ಣತೆಯನ್ನು ಹೊರತರುವುದೇ ಶಿಕ್ಷಣ ಅಂಥೇಳಿ. ಅಂದರೆ ಆತ್ಮವಿಶ್ವಾಸ, ಶಿಸ್ತು, ಧೈರ್ಯ, ಮಾನವೀಯತೆ ಇವೆಲ್ಲವೂ ಶಿಕ್ಷಣದ ಭಾಗವಾಗಬೇಕು ಅಂಥೇಳಿ ಅವರು ಬೋಧಿಸ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ದೀನ ದುರ್ಬಲರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಉಳ್ಳಂಥವ್ರು. ಸ್ವಾಮಿ ವಿವೇಕಾನಂದರು ಬಡವರ ಬಗ್ಗೆ, ರೈತರು, ಕಾರ್ಮಿಕರು, ದುರ್ಬಲರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ಅವ್ರು ಹೇಳ್ತಾರೆ, ಹಸಿದವನಿಗೆ ಅನ್ನ ನೀಡುವುದೇ ನಿಜವಾದ ಧರ್ಮ ಅಂಥೇಳಿ. ಹಸಿದವನಿಗೆ ಅನ್ನ ನೀಡುವುದೇ ನಿಜವಾದ ಧರ್ಮ. ಈ ಚಿಂತನೆ ನೋಡಿ, ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಂತನೆ. ಈ ಚಿಂತನೆಯಿಂದಲೇ ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಗಿ ಇಂದು ಕೂಡ ಸೇವೆ, ಶಿಕ್ಷಣ ಮತ್ತು ಮಾನವೀಯತೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಇಂದಿನ ಕಾಲಕ್ಕೆ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶ ಬಹಳ ಸ್ಪಷ್ಟ ಅಂತ ಹೇಳ್ಬೋದು. ಇವತ್ತು ನಾವು ಮೊಬೈಲು, ಸೋಷಿಯಲ್ ಮೀಡಿಯಾ ಈ ಒಂದು ಸ್ಪರ್ಧೆ ನಡುವೆ ದಾರಿಯನ್ನು ತಪ್ತಾ ಇದ್ದೇವೆ ಅಂತ ಹೇಳ್ಬೋದು. ಆದರೆ ವಿವೇಕಾನಂದರ ಮಾತುಗಳು ನಮಗೆ ಇವತ್ತಿಗೂ ಕೂಡ ದಾರಿದೀಪ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ, ಶಾರೀರಿಕ ಮತ್ತು ಮಾನಸಿಕವಾಗಿ ಬಲಿಷ್ಠರಾಗಿರಿ ಅಂತ ಹೇಳ್ತಾರೆ. ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಮಾನವೀಯತೆ ಮರೆಯದಿರಿ ಅಂತ ಹೇಳ್ತಾರೆ. ಅವರು ಹೇಳಿದವಾಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಮಾತು ಏನಂದರೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ದೇವರ ಮೇಲೂ ನಂಬಿಕೆ ಇರಲಾರದು ಅಂಥೇಳಿ ಸ್ಪಷ್ಟವಾಗಿ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುವುದು ಕೇವಲ ಭಾಷಣಕ್ಕೆ ಸೀಮಿತವಾಗಬಾರದು. ಅವರ ಆಲೋಚನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ನಿಜವಾದ ಜಯಂತಿ ಆಚರಣೆ ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ಇಂದು ಒಂದು ನಾವು ಪ್ರತಿಜ್ಞೆಯನ್ನು ಮಾಡೋಣ ಸ್ನೇಹಿತರೆ. ಬಲಿಷ್ಠರಾಗೋಣ, ಜ್ಞಾನಿಗಳಾಗೋಣ, ದೇಶಕ್ಕೂ ಸಮಾಜಕ್ಕೂ ಉಪಯುಕ್ತರಾಗೋಣ ಅಂತ ಹೇಳ್ತಾ ವಿವೇಕಾನಂದರ ಕನಸಿನ ಭಾರತವನ್ನು ನಿರ್ಮಿಸೋಣ ಅಂತ ಹೇಳ್ತಾ, ಜೈ ಸ್ವಾಮಿ ವಿವೇಕಾನಂದ, ಜೈ ಭಾರತ ಮಾತೆ.
ಇಲ್ಲಿಯವರೆಗೆ ನಾನು ಸ್ವಾಮಿ ವಿವೇಕಾನಂದರ ಕುರಿತು ಹಂಚಿಕೊಂಡಿರ್ತಕ್ಕಂಥ ಈ ಒಂದು ಕೆಲವೊಂದಷ್ಟು ಅನಿಸಿಕೆಗಳು ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.